ಪಶುಸಂಗೋಪನೆ ಇಲಾಖೆಯ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪಶು ವೈದ್ಯಕೀಯ ಒಂದು ಹಿರಿಯ ಪರೀಕ್ಷಕ ಆಗಿರುವಂತಹ ಸತೀಶ್ ಕಟ್ಟಿಮನಿ ಏನಿದ್ದಾರೆ ಅವರ ಒಂದು ಕಚೇರಿ ಮತ್ತು ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪಶು ವೈದ್ಯಕೀಯ ಇಲಾಖೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಶು ವೈದ್ಯಕೀಯ ಹಿರಿಯ ಪರೀಕ್ಷಕ ಆಗಿರುವಂತಹ ಸತೀಶ್ ಕಟ್ಟಿಮನೆ ಮೇಲೆ ಮತ್ತು ಕಚೇರಿ ಮೇಲೆ ಎರಡು ಕಡೆ ಕೂಡ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಬೆಟಗೇರಿ ಟೌನ್ಶಿಪ್ ಒಂದು ಪ್ರದೇಶದ ಮನೆಯಲ್ಲಿ ಏನಿದ್ದಾರೆ ಅಧಿಕಾರಿಗಳು ತಲಾಶನ ನಡೆಸಿದ್ದಾರೆ. ಯಾಕಂದರೆ ಸತೀಶ್ಗೆ ಸೇರಿದಂತಹ 5 ಜಾಗದಲ್ಲಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು, ಪರಿಶೀಲನೆ ಮಾಡಿರುವಂಥದ್ದು. ಗದಗ ತಾಲೂಕಿನ ಹುಲಿಯಗೋಳ ಗ್ರಾಮದ ಒಂದು ಪಶು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು ಸತೀಶ್ ಕಟ್ಟಿಮನೆ. ಹೀಗಾಗಿ ಅವರು ಆದಾಯವನ್ನು ಆಸ್ತಿಗೆ ಏನಿದು ಅವರ ಒಂದು ಆದಾಯ ಮೀರಿದಂಥ ಒಂದು ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ ಇತ್ತು. ಅದೇ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರೇಡ್ ಮಾಡಿರುವಂಥದ್ದು. ಗದಗದಲ್ಲಿ 4 ಕಡೆ ಮತ್ತು ಬೆಂಗಳೂರಿನಲ್ಲಿ ಇರುವಂಥ ಒಂದು ಮನೆಯ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಯಾಕಂದರೆ ಸತೀಶ್ ಕಟ್ಟಿಮನೆ ಮಗಳು ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಆ ಮನೆಯ ಮೇಲೂ ಕೂಡ ಅವರ ಮನೆಯ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಲ್ಲಿ ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ. ಯಾಕಂದರೆ ಆದಾಯಕ್ಕೂ ಮೀರಿದ ಒಂದು ಆಸ್ತಿಯ ಗಳಿಕೆಯ ವಿಚಾರ ಇವರ ಮೇಲೆ ಕೇಳಿ ಬಂದಿತ್ತು. ಹೀಗಾಗಿ ಲೋಕಾಯುಕ್ತ DYSP ಆಗಿರುವಂತಹ ವಿಜಯ್ ಬಿರಾದಾರ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ಆಗಿದೆ. ದಾಳಿಯಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಅಧಿಕಾರಿಗಳೇನಿದ್ರು ಲೋಕಾಯುಕ್ತ ಅಧಿಕಾರಿಗಳು ಎಲ್ಲೂ ಕೂಡ ಭಾಗಿಯಾಗಿ ಒಂದು ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಿಗಳ ತಂಡದಿಂದ ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡಲಾಗಿದೆ. ಏನೇನು ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸಂಬಂಧಪಟ್ಟ ಹಾಗೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಏನೇನು ಒಂದು ದಾಖಲೆಗಳು ಸಿಕ್ಕಿವೆ ಅವೆಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ, ವಶಪಡಿಸಿಕೊಂಡಿದ್ದಾರೆ ಕೆಲವೊಂದು. ಹೀಗಾಗಿ ಮಗಳ ಮನೆಯ ಮೇಲೆ ಬೆಂಗಳೂರಿನಲ್ಲಿ ಕೂಡ ದಾಳಿ ನಡೆದಿದೆ, ಮತ್ತು ಅಲ್ಲಿ ಕೂಡ ಅವರ ಒಂದು ಗದಗದಲ್ಲಿ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಕಟ್ಟಿಮನೆ ಏನಿದ್ದಾರೆ ಅವರ ಮೇಲೆ ಭ್ರಷ್ಟಾಚಾರದ ಒಂದು ಆರೋಪ ಕೇಳಿ ಬಂದಿತ್ತು. ಆದಾಯಕ್ಕೂ ಮೀರಿದ ಒಂದು ಆಸ್ತಿಯನ್ನು ಗಳಿಸಿದ್ದಾರೆ ಎನ್ನುವಂಥ ಆರೋಪ ಇತ್ತು. ಹೀಗಾಗಿ ಗದಗದಲ್ಲಿ 4 ಕಡೆ ಮತ್ತು ಬೆಂಗಳೂರಿನಲ್ಲಿ ಅವರ ಮನೆ ಏನಿದೆ ಮಗಳ ಮನೆ ಅಲ್ಲಿ ಕೂಡ ದಾಳಿಯನ್ನು ನಡೆಸಿದ್ದಾರೆ, ಆದಾಯದ ಮೀರಿದ ಆಸ್ತಿ ಗಳಿಕೆ ವಿಚಾರವಾಗಿ. ಹೀಗಾಗಿ ಅವ್ರ ಮೇಲೆ ಬಂದಂತಹ ಕೆಲವೊಂದು ದೂರುಗಳೇನಿತ್ತು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಸತ್ಯಾಂಶಗಳು ಗೊತ್ತಾಗುತ್ತೆ. ಸತೀಶ್ ಕಟ್ಟಿಮನಿ ಅವರ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿರೋದ್ರಿಂದ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ, ಪಶುವೈದ್ಯಕೀಯ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಬಿಸಿ ಮುಟ್ಟಿಸಿದ್ದಾರೆ. ಲೋಕಾಯುಕ್ತ DYSP ಆಗಿರುವಂತಹ ವಿಜಯ್ ಬಿರಾದಾರ್ ಏನಿದ್ದಾರೆ ಅವರ ತಂಡ 4 ಮತ್ತು 4-5 ಕಡೆ ದಾಳಿ ನಡೆಸಿದೆ. ಈ ಒಂದು ದಾಳಿಯಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರದ ಅಧಿಕಾರಿಗಳು ಇದ್ದರು. ಅವರೆಲ್ಲರೂ ಸೇರಿಕೊಂಡು ಒಂದು ದಾಳಿಯನ್ನು ಮಾಡಿದರೆ ಸಂಬಂಧಪಟ್ಟ ಪತ್ರಗಳು ಮತ್ತು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.